ನಿಮ್ಮ ಬುದ್ಧಿ, ಕ್ರಿಯೇಟಿವಿಟಿ, ಅದೃಷ್ಟ ಇವೆಲ್ಲವೂ ಯಾವ ಭಾವದಲ್ಲಿ ನೋಡಬಹುದು? ಈ ಎಲ್ಲ ವಿಷಯಗಳಿಗೆ 5ನೇ ಭಾವ ಕಾರಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 5ನೇ ಭಾವ ಬಗ್ಗೆ ಮಾತಾಡೋಣ. 5ನೇ ಭಾವಕ್ಕೆ ಪುತ್ರ ಭಾವ, ಬುದ್ಧಿ ಭಾವ, ಕ್ರೀಡಾ ಭಾವ ಅಂತ ಹೆಸರಿದೆ. ಇದು ನಿಮ್ಮ ಬುದ್ಧಿ, ಮನಃಶಕ್ತಿಗಳು, ಕ್ರಿಯೇಟಿವಿಟಿ ಮತ್ತು ಸೆಲ್ಫ್ ಎಕ್ಸ್ಪ್ರೆಷನ್, ಮಕ್ಕಳು, ಪುಣ್ಯ, ಅದೃಷ್ಟ ಅಂದ್ರೆ ಪೂರ್ವ ಪುಣ್ಯ, ಶಿಕ್ಷಣ ವಿಶೇಷವಾಗಿ ಕಾಲೇಜ್ ಎಜುಕೇಶನ್, ಕ್ರೀಡೆ, ಕಲೆ, ಮನೋರಂಜನೆ ಇವೆಲ್ಲವೂ ಸೂಚಿಸುತ್ತದೆ. ನಿಮ್ಮ ಯೋಚನೆ ಅಂದ್ರೆ ಥಿಂಕಿಂಗ್ ಕ್ವಾಲಿಟಿ ಮತ್ತು ಕ್ರಿಯೇಟಿವಿಟಿ 5ನೇ ಭಾವ ತೋರಿಸುತ್ತದೆ. 5ನೇ ಭಾವ ಬಲವಾಗಿದ್ದರೆ ಬುದ್ಧಿ ಚುರುಕು, ಬೇಗ ಕಲಿಯುವ ಶಕ್ತಿ, ಕ್ರಿಯೇಟಿವಿಟಿ ಜಾಸ್ತಿ, ರೈಟಿಂಗ್ ನಲ್ಲಿ, ಆರ್ಟ್ಸ್, ಕಲೆ, ಸಂಗೀತ, ಡಿಸೈನ್, ಮಕ್ಕಳ ವಿಷಯದಲ್ಲಿ ಸುಖ, ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಆರ್ ಕ್ಲಾರಿಟಿ ಇನ್ ಡಿಸಿಷನ್ ಮೇಕಿಂಗ್ ಅಂತೀವಲ್ಲ. ಆಮೇಲೆ ಕ್ರೀಡೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಪ್ರೋಗ್ರೆಸ್, ಅದೃಷ್ಟ ಆರ್ ಪೂರ್ವ ಪುಣ್ಯ ಉತ್ತಮ, ಕಾಲೇಜ್ ಶಿಕ್ಷಣ ಚೆನ್ನಾಗಿರುತ್ತದೆ. ಆದರೆ 5ನೇ ಭಾವ ದುರ್ಬಲವಾಗಿದ್ದರೆ ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಸಮಸ್ಯೆ, ಕ್ರಿಯೇಟಿವಿಟಿ ಕಡಿಮೆ, ಮಕ್ಕಳ ಬಗ್ಗೆ ಚಿಂತೆ ಅಥವಾ ಮಕ್ಕಳ ಆಗುವ ವಿಳಂಬ, ಓದಿನಲ್ಲಿ ತೊಂದರೆಗಳು, ನಿರ್ಧಾರಗಳಲ್ಲಿ ಗೊಂದಲ ಅಂದರೆ ಡಿಸಿಷನ್ಸ್ ನಲ್ಲಿ ಕನ್ಫ್ಯೂಷನ್, ಅದೃಷ್ಟ ಕಡಿಮೆ. ಸಂಸ್ಕೃತದಲ್ಲಿ ಬುದ್ಧಿರ್ ಬಲಸ್ಯ ಮೂಲಂ, ಇಂಟೆಲಿಜೆನ್ಸ್ ಇಸ್ ದ ರೂಟ್ ಆಫ್ ಟ್ರೂ ಸ್ಟ್ರೆಂತ್. ಅಂದರೆ ನಿಮ್ಮ ನಿಜವಾದ ಬಲ ನಿಮ್ಮ ಬುದ್ಧಿಯಲ್ಲಿದೆ. ಅದನ್ನೇ 5ನೇ ಭಾವ ಹೇಳುತ್ತದೆ. ಇದು 5ನೇ ಭಾವದ ಸರಳ ಪರಿಚಯ. ಮುಂದಿನ ವಾರ 6ನೇ ಭಾವ ಬಗ್ಗೆ ವಿಚಾರ ಮಾಡೋಣ. ಜ್ಯೋತಿಷಾಸ್ತ್ರವು ನಮ್ಮ ಭಾರತೀಯರ ಸನಾತನವಾದ ವೇದಾಂಗ. ವೇದ ಅಂದರೆ ವಿದ್ ಧಾತುವಿಂದ ಬಂದಿರುವ ಪದ, ಅಂದ್ರೆ ಟು ನೋ ಆರ್ ಟು ಲರ್ನ್. ಈ ರೀತಿಯ ಜ್ಯೋತಿಷಾಸ್ತ್ರದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.